ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನನಗೋಸ್ಕರ ಮತ್ತು ನಿಮಗೋಸ್ಕರ ಫ್ಯೂಚರ್ಗೋಸ್ಕರ ಕೇಳೋರ್ನ ಪಾರ್ಲಿಮೆಂಟಲ್ಲಿ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಾ ನಿಮಗೆ? ಇವ್ರ ಹೆಸರೇ ರಾಘವ್ ಚಡ್ಡಾ ಅಂದ್ಬಿಟ್ಟು. ಸೊ ಇವ್ರನ್ನೇ ಸಸ್ಪೆಂಡ್ ಮಾಡಿರೋದು ಪಾರ್ಲಿಮೆಂಟಲ್ಲಿ. ಇವಾಗ ಇವ್ರನ್ನ ಏನಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ, ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತೀವಿ ಎಲ್ಲರೂ, ಹೌದಾ? ಆ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ಚಿಕ್ಕದಾದಂಥ ಒಂದು ಅಮೌಂಟ್ ಇರುತ್ತೆ. ಈ ಅಮೌಂಟ್ನ ಕಟ್ಟಿದ್ರೆ ನಾವು ಈ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ. ಆ ಥರ ಎಷ್ಟೋ ಕೋಟ್ಯಾಂತರ ಜನ, ಎಷ್ಟೋ ಲಕ್ಷಾಂತರ ಜನ ಅಪ್ಲೈ ಮಾಡ್ತಾರೆ ಅಲ್ವಾ? ಆ ಅಮೌಂಟು ಅಪ್ಲೈ ಮಾಡಿದ್ದು ಒನ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ, ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ ಅಂತ ಎಲ್ಲ ಆದಮೇಲೆ, ಸೆಲೆಕ್ಟ್ ಆದವ್ರಿಗೆ ಮತ್ತು ಸೆಲೆಕ್ಟ್ ಆಗದೇ ಇಲ್ದವ್ರವ್ರಿಗೆ ಆ ಅಮೌಂಟು ರೀಫಂಡ್ ಏನಕ್ಕಾಗಲ್ಲ ಅನ್ನೋದು ಇವರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಉತ್ತರ ಇಲ್ಲ. ಮತ್ತು ಇನ್ನೊಂದು ಸೆಕೆಂಡ್ ಕ್ವಶನ್ ಕೇಳಿದ್ದಾರೆ. ಆ ಸೆಕೆಂಡ್ ಕ್ವಶನ್ ಏನಂದರೆ, ಇವಾಗ ನಾವು ಡ್ರಿಂಕ್ಸ್ ಮಾಡೋಕ್ಕೆ ಅಂತ ಬಾರ್ಗೆ ಹೋಗ್ತೀವಿ ಅಲ್ವಾ? ಸೊ ಅಲ್ಲಿ ಗೌರ್ಮೆಂಟ್ ಬಾರು ಅಂತಲೂ ಇರುತ್ತೆ, ಅಂದರೆ ಗೌರ್ಮೆಂಟ್ ಶಾಪ್ಸ್ ಅಂತ ಇರುತ್ತೆ. ಹಳ್ಳಿ ಸೈಡೆಲ್ಲ ನೋಡಿರ್ತೀರ. ಅಲ್ಲಿ ಒಂದು ದಿನವೂ ಎಣ್ಣೆ ಖಾಲಿ ಆಗಲ್ಲ. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಯಾವಾಗಲೂ ಮೆಡಿಸನ್ನು ಖಾಲಿ ಇರುತ್ತೆ. ಏನಕ್ಕೆ ಅಂತ ಕ್ವಶನ್ ಹಾಕಿದ್ದೆ. ಇನ್ನೊಂದು, ಕೀಪ್ಯಾಡ್ ಮೊಬೈಲನ್ನು ನಾವು ಕಾಲ್ಸ್ ಮತ್ತು SMS ಮಾತ್ರ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಏಜ್ಡ್ ಪರ್ಸನ್ ಎಲ್ಲ ಕಾಲ್ಸ್ ಮತ್ತು SMS ಮಾತ್ರ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಏನಕ್ಕೆ ಡೇಟಾ ರೀಚಾರ್ಜ್ ಮಾಡ್ಕೊಬೇಕು ಅಂತ ಕೇಳಿದ್ದಾರೆ ಅಲ್ವಾ? ಸೊ ಅದಕ್ಕೂ ಆನ್ಸರ್ ಇಲ್ಲ. ಅದಷ್ಟೇ ಅಲ್ಲದೆ, ಇವಾಗ ಸಿಮ್ಮು ನಮ್ಮದೇ, ಮೊಬೈಲು ನಮ್ಮದೇ, ಆದರೆ ಬ್ಯಾಲೆನ್ಸ್ ಇಲ್ಲ ಅಂದರೆ ಸರ್ವಿಸ್ನ ಕಟ್ ಮಾಡ್ತಾರೆ. ಏನು ಕಟ್ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಆನ್ಸರ್ ಇಲ್ಲ ಅದನ್ನು. ಆಮೇಲೆ ಇನ್ನೊಂದು ಪ್ರಶ್ನೆ, ತುಂಬ ಮುಖ್ಯವಾದ ಪ್ರಶ್ನೆ ಇನ್ನೊಂದು ಕೇಳಿದ್ದಾರೆ. ರೇಷನ್ ಅಂಗಡಿಗೆ ಹೋದರೆ ನಾವು ಫಿಂಗರ್ ಪ್ರಿಂಟ್ ಕೊಡ್ತೀವಿ ಅಲ್ವಾ? ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋಕೆ ಹೋದ್ರೂ ಸಹಿತ ಫಿಂಗರ್ ಪ್ರಿಂಟ್ನ ಕೊಡ್ತೀವಿ. ಅದು 5 ಫಿಂಗರ್ ಪ್ರಿಂಟ್ನ ಕೊಡ್ತೀವಿ. ಮತ್ತು ಪೆನ್ಷನ್ನ ತಗೊಳಕ್ಕೆ ಹೋದ್ರೂ ಸಹಿತ ಫಿಂಗರ್ ಪ್ರಿಂಟ್ನ ಕೊಡ್ತಾರೆ. ಓಕೆನಾ? ಸೊ ಇದಕ್ಕೆಲ್ಲದಕ್ಕೂ ಫಿಂಗರ್ ಪ್ರಿಂಟ್ ಬೇಕಾಗಿರುವಂಥದ್ರಲ್ಲಿ ಸೊ ನಾವು ನಮ್ಮ ಒಂದು ಓಟ್ ಹಾಕಬೇಕು ಅಂದರೆ ನಮಗೆ ಏನಕ್ಕೆ ಫಿಂಗರ್ ಪ್ರಿಂಟ್ ಕೊಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೂ ಪ್ರಶ್ನೆಗೆ ಆನ್ಸರ್ ಇಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದೇ ಥರ ತುಂಬ ನಮಗೋಸ್ಕರ ಅಂತ ತುಂಬ ಅಂದರೆ ತುಂಬ ಪ್ರಶ್ನೆ ಕೇಳಿದ್ದಾರೆ. ಆದರೆ ಗೌರ್ಮೆಂಟ್ ಇದಕ್ಕೆ ಆನ್ಸರೇ ಕೊಡ್ತಾ ಇಲ್ಲ. ಸೊ ಈ ಪ್ರಶ್ನೆಗಳನ್ನ ಈ ಥರ ಕೇಳ್ತಾ ಇದ್ದಾರೆ, ನಮ್ಗೆ ಆನ್ಸರ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಗೌರ್ಮೆಂಟ್ ಅವ್ರನ್ನ ಪಾರ್ಲಿಮೆಂಟಿಂದನೇ ಹೊರಗೆ ಕಳಿಸ್ಬಿಟ್ಟಿದೆ, ಸಸ್ಪೆಂಡ್ ಮಾಡಿಬಿಟ್ಟಿದೆ. ಸೊ ಈ ಥರ ಮಾಡೋದು ಕರೆಕ್ಟಾ ತಪ್ಪಾ ಅಂತ ನೀವು ತಿಳಿಸಿ. ಮತ್ತು ಅವ್ರು ಮಾಡಿರೋದನ್ನ ಖಂಡಿಸಿ ಎಲ್ಲರೂ. ಒಬ್ಬರು ಏನು ಮಾಡ್ತಾರೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಂದರೆ, ಒಬ್ಬರು ಬರ್ತಾರೆ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು ಅಂತ ಟ್ರಂಕ್ ಹಿಡ್ಕೊಂಡ್ಬರ್ತಾರೆ. ಇನ್ನೊಬ್ಬರು ಬರ್ತಾರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಾಲ ಮಾಡ್ಕೊಂಡು ಬಜೆಟ್ ಇಟ್ಕೊಂಡ್ಬರ್ತಾರೆ. ಈ ಥರ ಎಲ್ಲ ಮಾಡೋದನ್ನ ನಾವು ಸ್ಟಾಪ್ ಮಾಡಬೇಕು ಅಂದರೆ ಈ ಥರ ಲೀಡರ್ಗಳನ್ನ ನಾವು ಓಟ್ ಹಾಕಿ ಗೆಲ್ಲಿಸ್ಬೇಕು. ಓಟ್ ಹಾಕಿ ಗೆಲ್ಸೋದ್ರಿಂದ ನಾವು ಮುಂದೆ ಬರ್ತೀವಿ, ನಮ್ಮ ಫ್ಯೂಚರ್ ಕೂಡ ಮುಂದೆ ಬರುತ್ತೆ. ಇಲ್ಲ ಅಂದರೆ ಅದೇ ಕೆಲಸ, ಡಿಗ್ರಿ ಓದ್ಬಿಟ್ಟು ಕ್ಯಾಬ್ ಓಡಿಸೋದು, ಡಿಗ್ರಿ ಓದ್ಬಿಟ್ಟು ಯಾವುದೋ ಒಂದು ಹೌಸ್ ಕೀಪಿಂಗ್ ಕೆಲಸಕ್ಕೋ, ಯಾವುದೋ ಒಂದು ಬಿಲ್ಡಿಂಗ್ ಕೆಲಸಕ್ಕೋ, ಯಾವುದ್ಯಾವುದೋ ಕೆಲಸಕ್ಕೆ ಹೋಗ್ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಒಂದು ಓಟು ಹೊರ್ತಾಗಿರಬೇಕು ಅಂದರೆ ಹೊರ್ತಾಗಿರುವಂಥ ಪರ್ಸನ್ಗೆ ಓಟ್ ಹಾಕಬೇಕು ಅಂತ ನಾನು ಹೇಳ್ತೀನಿ. ಇದು ಯಾವುದೇ ಕಾರಣಕ್ಕೂ ಆ ಪಾರ್ಟಿಗೆ ಈ ತಪ್ಪಾಗಿ ತೋರಿಸ್ತಿಲ್ಲ, ಈ ಪಾರ್ಟಿ ತಪ್ಪಾಗಿ ಮಾಡಿದೆ, ಆ ಪಾರ್ಟಿ ತಪ್ಪಾಗಿ ಮಾಡಿದೆ ಅಂತ ಅವ್ರ ಶ್ರಮಗಳನ್ನ ಅವ್ರು ಪಡ್ತಾ ಇದ್ದಾರೆ. ಆದರೆ ನಮ್ಮ ಫ್ಯೂಚರ್ನ ಅವರು ತಗೊಂಡು ಕರೆಕ್ಟಾಗಿ ಬರ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಫ್ಯೂಚರ್ಸ್ನ ನಾವು ಕರೆಕ್ಟ್ ಮಾಡ್ಕೊಬೇಕು ಅಂದರೆ ಈ ಥರ ಲೀಡರು, ಪ್ರಶ್ನೆ ಮಾಡೋವಂಥ ಲೀಡರ್ಗಳನ್ನ ಮತ್ತು ನಮ್ಮ ಒಂದು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋರನ್ನ ಓಟ್ ಹಾಕಿ ಗೆಲ್ಲಿಸ್ಬೇಕು ಅನ್ನೋದನ್ನ ನಾನು ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಬೆಲ್ ಬಟನ್ನ ಹಾಕಿ. ಥ್ಯಾಂಕ್ ಯು, ಧನ್ಯವಾದ.